ರಮೇಶ್ ಜಾರಕಿಹೊಳಿ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಸರ್ಕಾರ ಬೀಳುವಂತಹ ಮಾತೇ ಇಲ್ಲ. ಸಂಪರ್ಕಕ್ಕೆ ಸಿಗದೆ ಏನು ಹೇಳೋದಕ್ಕೆ ಆಗೋದಿಲ್ಲ. ರಮೇಶ್ ಜಾರಕಿಹೊಳಿ ಜೊತೆ ಇನ್ನೂ ಕೂಡ ಯಾವ ವಿಚಾರದ ಬಗ್ಗೆನೂ ಯಾರೂ ಕೂಡ ಮಾತನಾಡಿಲ್ಲ. ಹೀಗಂತ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸರ್ಕಾರ ಸುಭದ್ರವಾಗಿದೆ, ಯಾರು ಕೂಡ ಸರ್ಕಾರವನ್ನು ಪತನಗೊಳಿಸುವುದಕ್ಕೆ ಸಾಧ್ಯ ಇಲ್ಲ, ಸರ್ಕಾರಕ್ಕೆ ಏನೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅತೃಪ್ತರು ಬಿಜೆಪಿಗೆ ಹೋಗೋ ಬಗ್ಗೆ ನನಗೆ ಯಾವ ಮಾಹಿತಿಯೂ ಕೂಡ ಗೊತ್ತಿಲ್ಲ, ಆದರೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ಇನ್ನೂ ಏನನ್ನೂ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇದ್ದಾವೆ. ದೆಹಲಿಯಲ್ಲಿದ್ದಾರೆ, ಮುಂಬೈನಲ್ಲಿದ್ದಾರೆ, ಹಾಗೆಯೇ ಮಾತುಕತೆ ನಡೀತಾ ಇದೆ. ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾರೆ, ಬಿಜೆಪಿ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ, ಮಹಾರಾಷ್ಟ್ರದ ಮಂತ್ರಿಗಳನ್ನು ಭೇಟಿ ಆಗ್ತಾರೆ, ಚಂದ್ರಕಾಂತ್ ಪಾಟೀಲ್ ಅವ್ರ ಜೊತೆ ಇದ್ದಾರೆ. ಇವೆಲ್ಲವೂ ಕೂಡ ಯಾರ ಸಂಪರ್ಕಕ್ಕೂ ಸಿಗಿಲ್ಲ ಅವರು. ಸೊ ಸಿಕ್ಕ ನಂತರ ಮಾತನಾಡೋಣ, ಆದರೆ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಅವರಿಂದ ನಡೆದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ನಮ್ಮ ಸಂಪರ್ಕ ಸಿಕ್ಲೇನು ಬಂದಿಲ್ಲ. ನಾವು ಕಾಯ್ತಾ ಇದ್ವಿ, ಬಂದ್ಮ್ಯಾಗ ಮಾತಾಡ್ತೀವಿ. ನನಗೂ ಗೊತ್ತಿಲ್ಲ, ಮೋಸ್ಟ್ಲಿ ಡೆಲ್ಲಿಯಲ್ಲಿ ಇರ್ಬೋದು ಅಂತ ಅಂದಾಜು ಅಷ್ಟೇ. ಬಂದ್ಮ್ಯಾಗ ಮಾತಾಡ್ತೀವಿ. ಗೊತ್ತಿಲ್ಲ ಅವ್ರು ಯಾವ ಕಾರ್ಯಕ್ರಮ ಏನಂತ ಗೊತ್ತಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಇಲ್ಲ, ನಾವು ಪತ್ರಿಕೆಯಲ್ಲಿ ನೋಡಿದ್ವಿ ಅಷ್ಟೇ. ಬಿಜೆಪಿ ಸಂಪರ್ಕದಾರ ನಮ್ ಕಂಡು ಬಿಟ್ಟಿದ್ದಾರೆ ಅಂತ ಅವಕಾಶ ಇಲ್ಲ ಅಂತ ನಾವು ಭಾವಿಸ್ತೀವಿ. ಸೊ ಬೇರೆ ಏನಾರ ಕಾರ್ಯಕ್ರಮ ಹೋಗಿರ್ಬೋದು. ಬಂದ್ಮ್ಯಾಗ ಮಾತಾಡ್ತೀವಿ. ಏನಂತದೇನ ಅಷ್ಟೇನು ಅವಶ್ಯಕ ಅರ್ಜೆಂಟ್ ಏನಿಲ್ಲ. ಅವ್ರು ಯಾವಾಗ ಬರ್ತಾರೋ ಅವ್ರ ಜೊತೆ ಮಾತಾಡ್ತೀವಿ. ಸ್ವಾಭಾವಿಕ ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಸಿಗದೆ ಇರೋದ್ರಿಂದ ಗೊಂದಲ ಆಗಿದೆ. ಸೊ ನಾವು ಕಾಯ್ತಾ ಇದ್ದೀವಿ ಅವ್ರನ್ನ ಬರುವಿಕೆನ. ಬಂದಾಗ ಮಾತಾಡ್ತೀವಿ. ಆ ರೀತಿ ಏನು ಹೇಳಿಲ್ಲ. ಅವ್ರು ಎಲ್ಲಿ ಹೇಳಿದಾರೆ, ಯಾವಾಗ ಏನಂತ ಹೇಳ್ಯಾರ? ನಿನ್ನೆ ಬರೇ ಸತೀಶ್ ಜಾರಕಿಹೊಳಿ ಅವರು ಒಬ್ಬರೇ ಸಂಪರ್ಕ ಮಾಡಿದ್ರೆ ಅವರು ಮಾಡ್ತಿದ್ದಾರೆ. ಅವ್ರೆ ನಾವು ಈಗಾಗಲೇ ಹೇಳಿದಲ್ಲ, ಎಲ್ಲಾ ಮಟ್ಟದಲ್ಲಿ ಮಾಡ್ತಿದಾರೆ ಅಂತ ಹೇಳಿದ್ವಿ. ಒಬ್ಬರೇ ಎಲ್ಲ ಎಲ್ಲರೂ ಮಾಡ್ತಿದ್ದಾರೆ. ಈಗಾಗಲೇ ಅವರು ಮಾಡ್ತಿದ್ದಾರೆ, ಮಾಡ್ದಿಲ್ಲ ಅಂತಿಲ್ಲ, ಮಾಡ್ತಾರೆ ಅವರು. ಮುಂದೆ ನೋಡೋಣ. ಏನು ಈ ಸದ್ಯಕ್ಕೆ ಏನು ಹೇಳಕ್ ಆಗೋಲ್ಲ, ಕಾದ್ ನೋಡೋಣ. ಬರ್ತಾರೆ, ಬಂದ್ಮೇಲೆ ಹೇಳಕ್ ಆಗುತ್ತೆ. ಅವ್ರ ಜೊತೆ ನಾವು ಏನೋ ಮಾತಾಡ್ದೆ ಏನು ಹೇಳಕ್ ಆಗೋಲ್ಲ. ಅವ್ರು ಬರ್ಲಿ, ಮಾತಾಡ್ತೀವಿ, ನಂತರ ನಿಮ್ಗೆ ಹೇಳ್ತೀವಿ. ಅವರು ಸಂಪರ್ಕದಲ್ಲಿ ಅವರು ಹೇಳಿದ್ರು, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಕೂಡ ಸಂಪರ್ಕ ಸಿಕ್ಕಿಲ್ಲ ಅಂತ ಹೇಳಿದ್ರು ಅವರು ಕೂಡ. ಸೊ ಎಲ್ಲರೂ ಸೇಮ್ ಪ್ರಾಬ್ಲಮ್ ಇದೆ. ವೇಟ್ ಮಾಡೋಣ, ಬರಲ್ಲ. ಅವ್ರೇನು ಅವ್ರು 6 ತಿಂಗಳ ಹೇಳ್ತಾ ಇದ್ದಾನೆ ಅಂದರೆ ನಾವು ಅದನ್ನೇ ಹೇಳ್ತಾನೆ ಇದ್ದೀವಿ. ಸೊ ಯಾವುದೇ ದಿವಸ ಬಂದರೂ ಕೂಡ ನಮ್ಮ ಸರ್ಕಾರ ಸುಭದ್ರವಾಗಿದ್ದೇ ಇರ್ತದೆ. ಇಲ್ಲ, ಅದ್ರ ಬಗ್ಗೆ ನೋಡೋಣ. ಇನ್ನು ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಬೇಕು. ಮುಂಚೆ ಯಾವುದೇ ರೀತಿಯಿಂದ ಕಂಡೀಷನ್ ಆಗಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ, ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್ ಕೋಟರ್ಗಸ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ದೆಹಲಿ ಮಟ್ಟದಲ್ಲಿ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಬಿಜೆಪಿಯನ್ನು ಸೇರಿಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿಯ ಶಾಸಕರನ್ನ, ಸಚಿವರನ್ನ, ಮಹಾರಾಷ್ಟ್ರದ ಚಂದ್ರಕಾಂತ್ ಪಾಟೀಲ್ ಅವರನ್ನ ಭೇಟಿಯಾಗಿದ್ದಾರೆ. ಇದೆಲ್ಲ ಮಾತುಗಳನ್ನು ಕೇಳಿದ ಮೇಲೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ, ಅದರ ಜೊತೆಗೆ ರಮೇಶ್ ಅವರ ಸಹೋದರರು ಕೂಡ ತುಂಬ ಕೂಲಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಿಕ್ಕಾಗ ನೋಡೋಣ, ಅರ್ಜೆಂಟ್ ಏನಿಲ್ಲ, ಸರ್ಕಾರ ಸುಭದ್ರವಾಗಿದೆ ಅಂತ. ಬಟ್ ಬಿಜೆಪಿಯ ವಲಯದಲ್ಲಿ ಬೇರೆ ರೀತಿಯದ್ದೇ ಚಟುವಟಿಕೆ ನಡೀತಾ ಇದೆ. ರಮೇಶ್ ಅವರು ಕೂಡ ಇದುವರೆಗೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸೊ ಏನಾಗಿತ್ತು ಅವರ ಮಾತು? ಹಾಗಾದರೆ ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ವಾ ಅಂತಾನೆ ಅವ್ರ ಮಾತಿನ ಪ್ರಕಾರ ಅಂತ? ಗುರುಪ್ರಸಾದ್, ಏನು ರಮೇಶ್ ಜಾರಕಿಹೊಳಿ ಬಗ್ಗೆ ಸಹೋದರ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಈವರೆಗೂ ನನ್ನ ಸಂಪರ್ಕ ಸಿಕ್ಕಿಲ್ಲ, ಆ ಸಂಪರ್ಕಕ್ಕೆ ಸಿಗದೆ ಏನು ಹೇಳಕ್ ಆಗೋದಿಲ್ಲ ಅನ್ನೋ ಮಾತನಾಡಿದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಜೊತೆಗೆ ಈವರೆಗೂ ಮಾತನಾಡಿಲ್ಲ, ಮಾತನಾಡಿದ ಮೇಲೆ ಮಾಧ್ಯಮಗಳಿಗೆ ಎಲ್ಲವನ್ನ ಹೇಳ್ತೀನಿ. ಆದ್ರೆ ಬಿಜೆಪಿ ಸಂಕ್ರಾಂತಿ ನಂತರ ಉಮೇಶ್ ಕತ್ತಿ ಹೇಳಿದ್ರು, ಸಂಕ್ರಾಂತಿ ನಂತರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಈ ರೀತಿ ಬಿಜೆಪಿ ಅವರು ಹೇಳ್ತಾನೆ ಬಂದಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳ್ಕೊಂಡು ಬಂದಿದ್ವಿ. ಆದ್ರೆ ಅತೃಪ್ತ ಶಾಸಕರನ್ನ ಬಿಜೆಪಿ ಗ್ರೀನ್ ಸಿಗ್ನಲ್ ಕಾಯ್ತಾ ಇದಾರೆ ಅನ್ನೋ ಮಾಹಿತಿ ಬಗ್ಗೆ ನಂಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದಂತ ಸತೀಶ್ ಜಾರಕಿಹೊಳಿ, ನಮ್ಮ ಸಹೋದರ ಅಂದ್ರೆ ರಮೇಶ್ ಜಾರಕಿಹೊಳಿ ಮನವೊಲಿಸುವ ವಿಚಾರದಲ್ಲಿ ಅಷ್ಟೊಂದು ಅರ್ಜೆಂಟ್ ಆಗಿ ಏನು ಇಲ್ಲ ಅನ್ನೋ ಮಾಹಿತಿಯನ್ನ ಹೇಳುವ ಮೂಲಕ ಎಲ್ಲೋ ಒಂದ್ ಕಡೆ ಜಾರಕಿಹೊಳಿ ಸಹೋದರನ ನಡೆ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಜೈಲಿಯಲ್ಲಿ ಬಿಡ್ಬಿಟ್ಟಿದ್ರೆ, ಇತ್ತ ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲಿ ಇಟ್ಕೊಂಡು ರಮೇಶ್ ಜಾರಕಿಹೊಳಿ ಬೆಂಬಲಿತ ಶಾಸಕ ಭೇಟಿಯನ್ನು ಮುಂದುವರಿಸಿರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಜಾರಕಿಹೊಳಿ ಸಹೋದರ ನಡೆ ಸಾಕಷ್ಟು ಗೊಂದಲಮಯವಾಗಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.